ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ಇವತ್ತಿನ ವಿಷಯ ಏನು ಗೊತ್ತಾ ವೀಕ್ಷಕರೇ? ಪಿಂಕ್ ಲಿಪ್ಸ್. ಗೊತ್ತಾಯ್ತಾ? ಪಿಂಕ್ ಲಿಪ್ಸ್ ಅಂದರೆ ನಮ್ಮ ಅಕ್ಕ ತಂಗಿಯರು ಲಿಪ್ಸ್ಟಿಕ್ ಹಚ್ಕೊಂತಾರೆ, ನೋಡಿದ್ರಾ? ಲಿಪ್ಸ್ಟಿಕ್ ಇಲ್ದಲೆ ಹೊರಗಡೆ ಬರೋದೇ ಇಲ್ಲ. ಅದರಲ್ಲೂ ಕೂಡ ಪಿಂಕ್ ಲಿಪ್ಸ್. ಪಿಂಕ್ ಲಿಪ್ಸ್ ಇದೆಲ್ಲ, ಇಟ್ ಈಸ್ ಎ ನ್ಯಾಚುರಲ್ ಕಲರ್ ಆಫ್ ಲಿಪ್ಸ್. ಮಗುವಿನ ಲಿಪ್ಸ್ ನೋಡಿದಿರಾ? ಮಗುವಿನ ತುಟಿಗಳನ್ನು ನೋಡಿದಿರಾ? ಹೆಂಗಿರ್ತದೆ? ಪಿಂಕ್ ಕಲರ್ ಇರ್ತದೆ. ಈ ಥರದ ಪಿಂಕ್ ಲಿಪ್ಸ್ ಬೇಕಾ ನಿಮಗೆ? ಅದಕ್ಕೆ ಮನೆ ಮದ್ದು ಬೇಕಾ? ಲಿಪ್ಸ್ಟಿಕ್ ಇಲ್ಲದೆ ನ್ಯಾಚುರಲ್ ಆಗಿ ನೀವು ಪಿಂಕ್ ಲಿಪ್ಸನ್ನು ಹೊಂದ್ಕೊಳ್ಲಿಕ್ಕೆ ಅವಕಾಶ ಇದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೇನೆ. ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಲಿಪ್ಸ್ನ ಕಲರು ಪಿಂಕ್ ಕಲರ್. ಇದು ಹಲವಾರು ಕಾರಣಗಳಿಂದ ಮನುಷ್ಯ ಬೆಳೀತಾ ಸೂರ್ಯನ ಕಾಂತಿಗೋ ಅಥವಾ ಇನ್ನೇನೋ ಹಚ್ಕೊಂಡು ಅಥವಾ ಇನ್ನೇನೋ ತಿಂದು ಅಥವಾ ಸಿಗರೇಟ್ ಸೇದು ಅಥವಾ ಸ್ಟಾರ್ ಗುಟ್ಕ ಹಾಕ್ಕೊಂಡು ತಿನ್ನಬಾರ್ದು ತಿನ್ಕೊಂಡು ಏನೋ ಮಾಡಿಕೊಂಡು ಆ ಕಲರ್ ಕಪ್ಪಾಗ್ತಾ ಆಗ್ತಾ ಆಗ್ತಾ ಬರ್ತದೆ. ಇದನ್ನ ವಾಪಸ್ಸು ಮರಳಿ ಮತ್ತು ಪಿಂಕ್ ಲಿಪ್ಸ್ ಅನ್ನ ಪಡ್ಕೋಬೇಕು ಅಂತ ಯಾರಿಗೆ ಆಸೆ ಇಲ್ಲ? ಎಲ್ಲರಿಗೂ ಆಸೆ ಇದೆ. ಅದರಲ್ಲೂ ಕೂಡ ಮಹಿಳೆಯರಿಗೆ, ಸ್ತ್ರೀಗೆ ಪಿಂಕ್ ಲಿಪ್ಸ್ ಬೇಕೇ ಬೇಕು ಅಂತ ಹೇಳಿ ಮೇಲೆ ಏಷ್ಯನ್ ಪೇಂಟ್ಸ್ ಬಣ್ಣವನ್ನು ಬಳಕೊಳ್ತಾರೆ. ಈ ಥರ ಆಗಬಾರದು, ನ್ಯಾಚುರಲ್ ಬೇಕು ಅಂತಂದರೆ ಪ್ರಕೃತಿದತ್ತವಾಗಿ ಯಾವುದೇ ರೀತಿ ಹಾನಿ ಆಗದಂತೆ ಮಾಡ್ಕೋಬೇಕು ಅಂತಂದರೆ ಒಂದು ಸುಲಭವಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ, ತಾವು ಮಾಡ್ಕೊಳ್ಳಿ. ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇಲ್ಲ. ದಾಸವಾಳದ ಹೂವು, ಮಗ್ಗು. ದಾಸವಾಳದ ಮಗ್ಗಿನ ಎಳೆ ಎಸಳನ್ನು ತೆಗೆದುಕೊಂಡು ಬಂದು ಅದನ್ನು ಒಂದು ಮುಷ್ಟಿಯಷ್ಟು ದಾಸವಾಳದ ಎಳೆ ಎಸಳಿನ ದಳಗಳನ್ನು ತಂದು ಅದನ್ನು ಜಜ್ಜಿ ಸಮ ಪ್ರಮಾಣದಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿದ ಮೇಲೆ ಮಂದಾಗ್ನಿಯಲ್ಲಿ ಕುದಿಸಬೇಕು. ಇದಕ್ಕೆ ತೈಲ ಪಾಕವಿಧಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಕುದ್ದಾದ ಮೇಲೆ ಎಲ್ಲಿವರೆಗೂ ಕುದಿಬೇಕು? ಆ ದಾಸವಾಳದ ಹೆಸರುಗಳು ಎಲ್ಲ ಕೂಡ ಸೀದು ಕಪ್ಪಾಗಬೇಕು, ಕರ್ಕಾಗಬೇಕು. ಅಲ್ಲಿವರೆಗೂ ಕುದಿಸಿ ಮಂದಾಗ್ನಿಯಲ್ಲಿ. ತೀಕ್ಷ್ಣಾಗ್ನಿಯಲ್ಲಿ ಕುದಿಸಿದ್ರೆ ಅದರಲ್ಲಿರುವಂತಹ ಔಷಧೀಯ ಗುಣಗಳು ಎಲ್ಲವೂ ಕೂಡ ಎವಾಪರೇಟ್ ಆಗಿ ಹೋಗ್ಬಿಡ್ತವೆ. ಸಣ್ಣದಾಗಿ ಉರಿ ಇಟ್ಟು ಕುದಿಸ್ತೀರಿ. ಆಮೇಲೆ ಅದನ್ನು ಹಾರಿದ ಮೇಲೆ ಸೋಸಿ ಆ ಎಣ್ಣೆಯನ್ನು ದಿನನಿತ್ಯ ಬೆಳಗ್ಗೆ ಒಂದು ಸಾರಿ, ಸಾಯಂಕಾಲ ಒಂದು ಸಾರಿ ನಿಮ್ಮ ತುಟಿಗಳಿಗೆ ಹಚ್ಚುತ್ತಾ ಬನ್ನಿ. 21 ಡೇಸ್ ಮಾಡಿ. ಮಿನಿಮಮ್ 21 ಡೇಸ್ ಬೇಕು. ಅದರ ನಂತರನೂ ಕೂಡ ಇದನ್ನು ಮುಂದುವರಿಸ್ಬೋದು. 21 ಡೇಸ್ ಮಾಡಿದ್ದೇ ಆದಲ್ಲಿ ನಿಮ್ಮ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ದೇವರು ಕೊಟ್ಟಂತಹ ಬಣ್ಣ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ. ಎಲ್ರಿಗೂ ಕೂಡ ಪಿಂಕ್ ಲಿಪ್ಸ್ ಬಂದ್ಬಿಡ್ತದೆ ಅಂತ ನಾನು ಹೇಳಲ್ಲ. ಪ್ರಕೃತಿ ದತ್ತವಾಗಿ ಒಬ್ಬೊಬ್ಬರು ಮುಟ್ಟಿದಾಗಲೇ ಕಪ್ಪಿರ್ತಾರೆ. ಅಂಥವರಿಗೆ ನೀವು ಪಿಂಕ್ ಮಾಡಬೇಕು ಅಂದರೆ ಸಾಧ್ಯನಾ? ನ್ಯಾಚುರಲ್ ಆಗಿ ದೇವರು ಕೊಟ್ಟ ಬಣ್ಣ ಏನಿದೆಯಲ್ಲ ಅದನ್ನು ವಾಪಸ್ ತರಲಿಕ್ಕೆ ಅವಕಾಶ ಇದೆ. ಇದನ್ನು ಎಲ್ಲರೂ ಕೂಡ ಅಕ್ಕ ತಂಗಿಯರು ಮಾಡ್ಕೋಬೋದು. ಇದನ್ನು ಯಾರು ಬೇಕಾದ್ರೂ ಹಚ್ಕೋಬೋದು. ಮಕ್ಕಳಿಗೂ ಹಚ್ಬೋದು, ದೊಡ್ಡರಿಗೂ ಹಚ್ಬೋದು. ಲಿಂಗ ಭೇದ ಇಲ್ಲ. ಪುರುಷರು ಹಚ್ಕೊಳ್ಳಿ, ಮಹಿಳೆಯರು ಹಚ್ಕೊಳ್ಳಿ. ನ್ಯಾಚುರಲ್ ಆಗಿ ತುಟಿಯ ನೈಸರ್ಗಿಕ ಬಣ್ಣವನ್ನು ಮರಳಿ ಪಡೀಲಿಕ್ಕೆ ಬೇಕಾಗಿರುವಂತಹ ಮನೆಮದ್ದನ್ನು ಹೇಳಿದ್ದೇನೆ. ಎಲ್ಲರೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ತಮ್ಮ ಮುಂದೆ ಹಾಜರಾಗ್ತೇನೆ. ಹ್ಯಾವ್ ಎ ಪಿಂಕ್ ಲಿಪ್ಸ್. ಧನ್ಯವಾದಗಳು.